ಅಮೃತ. ನಾಗಿಣಿ, ಇವತ್ತು ನಾನು ನಿನ್ನ ಉಳಿಸೋದಿಲ್ಲ. ಅಮೃತ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬಂದು ಮಾಯಾಗರಣಿಯ ಮುಂದೆ ನಿಂತ್ಕೋ. ಏನಾಯ್ತು ನಿಮಗೆ? ನಿಮ್ಮ ಬಗ್ಗೆ ಈ ಹಿಂದೆ ತಿಳಿದಿರುವಂಥ ರಹಸ್ಯ ಇವತ್ತು ತಿಳಿತು. ಅದಕ್ಕೆ ಯಾವ ರಹಸ್ಯ? ನೀನು ಸಹ ನಾಗಲೋಕದವಳು ಅನ್ನೋದು. ಈ ವಿಷಯನ ನೀವೇ ನಿಮ್ಮ ಬಾಯಾರಿ ಹೇಳಿದ್ರಲ್ಲ. ಹೌದು, ನಾನು ಸಹ ನಿಮ್ಮ ಥರ ನಾಗಲೋಕದವಳೆ. ಆದರೆ ನಾಗಲೋಕದ ಎಲ್ಲ ನಾಗಗಳಿಗೂ ಈ ಭೂಮಿ ಮೇಲೆ ಬರೋದಕ್ಕೆ ನಿಖರವಾದ ಕಾರಣ ಇರುತ್ತೆ, ಉದ್ದೇಶ ಇರುತ್ತೆ, ಗುರಿ ಇರುತ್ತೆ. ಆ ಗುರಿ ಏನು ಅನ್ನೋದನ್ನ ನಾನು ತಿಳ್ಕೊಬಹುದಾ? ಯಾಕೆ ಮಾತಾಡ್ತಾ ಇಲ್ಲ? ಗುರಿ ಏನು ಅಂತ ಗೊತ್ತಿಲ್ವೋ ಅಥವಾ ಏನು ಹೇಳಬೇಕು ಅಂತ ಯೋಚಿಸ್ತಾ ಇದೆಯೋ? ನಾನು ಯಾಕೆ ಯೋಚನೆ ಮಾಡಲಿ? ನಾನು ಈ ಭೂಮಿಗೆ ಬಂದಿರೋ ಗುರಿ, ಉದ್ದೇಶ ಎಲ್ಲ ನಂಗೆ ನಿಖರವಾಗಿ ತಿಳಿದಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ಪ್ರತಿಯೊಂದಕ್ಕೂ ಸೂಕ್ತವಾದ ಸಮಯ ಸಂದರ್ಭ ಅನ್ನೋದಿರುತ್ತೆ. ಆ ಸಮಯ ಸಂದರ್ಭ ಬಂದ ತಕ್ಷಣ ನೀನು ಕೇಳದೆ ಹೋದರೂ ಸಹ ನಾನೇ ನಿನ್ನನ್ನು ಹುಡ್ಕೊಂಡು ಬಂದು ನಿಜ ವಿಷಯ ಹೇಳ್ತೀನಿ. ಅಲ್ಲಿವರೆಗೂ ನೀನು ಎಷ್ಟೇ ಒತ್ತಾಯ ಮಾಡಿದರೂ ಸಹ ನಾನು ಹೇಳೋದಿಲ್ಲ. ಬಾಬಾ ಅವರ ಶಕ್ತಿ ಅಂದ್ರೇನು, ಅವ್ರ ಸಾಧನೆ ಅಂದ್ರೇನು, ಅವ್ರ ಪವಾಡಗಳಂದ್ರೇನು ಅಂತ ನಿನಗೂ ಗೊತ್ತಿದೆ. ಸಾಧನೆ ಮಾಡಿರೋ ಅವರೇ ಏನು ಮಾಡೋಕ್ಕಾಗದೆ ಸುಮ್ಮನೆ ನಾಗಿಣಿ ಮುಂದೆ ಸೋತು ನಾನು ಮತ್ತೆ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು ಅಂತಂದ್ರೆ ಈ ನಾಗಿಣಿ ಇನ್ನೆಂಥ ಶಕ್ತಿನ ಹೊಂದಿ ಈ ಮನೆನ ಸೇರ್ಕೊಂಡಿರ್ಬೋದು. ನೀನೇ ಯೋಚನೆ ಮಾಡು. ಇಲ್ಲಪ್ಪ, ನೀನೇನೇ ಹೇಳಿದ್ರು ಆ ನಾಗಿಣಿಗೆ ನಾವು ಬಲಿಯಾಗೋದು ಸತ್ಯ ಅಂತ ಗೊತ್ತಾಗ್ತಾ ಇದೆ ನನಗೆ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿಲ್ಲದೆ ನೀನು ಮಾತಾಡ್ತಾ ಇದ್ಯಾ? ಯಾವ ನಾಗಲೋಕದ ನಾಗನು ನನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಅಮ್ಮ, ಅಮ್ಮ, ಯಾವ ಲೋಕದಲ್ಲಿದೆ ನೀನು? ಅಮ್ಮ, ಯಾರು ನೀನು? ಯಾವ ಶಕ್ತಿ? ಯಾವುದು ಸತ್ಯ? ಅಮ್ಮ, ಏನು ಹೇಳ್ತಿದ್ದೆ ನೀನು? ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ.
ಇಲ್ಲ, ನಾನು ಯಾರು, ನನ್ನ ಶಕ್ತಿ ಏನು, ಏನೋ ಸತ್ಯ, ಹೀಗೆಲ್ಲ ಏನೋ ಹೇಳ್ತಾ ಇದ್ದೀನಿ ನೀನು. ಏನ್ ವಿಷಯ ಹೇಳಮ್ಮ. ಸುತ್ತಿ ಬಳಸಿ ಮಾತಾಡಿ ಸಮಯನ ವ್ಯರ್ಥ ಮಾಡಬೇಡ. ಅದೇನು ಹೇಳಬೇಕು ಅಂತ ನಿನ್ನ ಮನಸ್ಸಲ್ಲಿದೆಯೋ ಅದನ್ನ ನೇರವಾಗಿ ಹೇಳು. ಸಮಯಕ್ಕೆ ನೀನ್ ಇಷ್ಟು ಬೆಲೆ ಕೊಡೋಳು, ನಿನ್ನ ಗುರಿ ಮುಟ್ಟುವ ಸಮಯ ಹತ್ರದಲ್ಲಿ ಇದ್ರೂ ಸಹ ಅದ್ರ ಬಗ್ಗೆ ನೀನ್ ಗಮನ ಕೊಡದೇ ಇರೋದನ್ನ ನೋಡಿದ್ರೆ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಬರುವ ಸೋಮವಾರ ಪ್ರದೋಷ ಏನೋದು ತಿಳಿದಿದೆಯೇ? ಅವತ್ತೇ ನಮ್ ನಾಗಲೋಕದ ಹಬ್ಬ, ನಿನಗ್ ನೆನಪಿದೆಯೇ? ಅವತ್ತೇ ನೀನು ನಾಗಮಣಿ ಸಮೇತ ನಾಗಲೋಕಕ್ಕೆ ಹೋಗಿ ನಿನ್ನ ತಂದೆ ತಾಯಿಯನ್ನು ಬದುಕಿಸಿಕೊಂಡು ಮತ್ತೆ ನೀನ್ ನಾಗಲೋಕದ ಯುವರಾಣಿಯಾಗಿ ಮೆರಿಬೇಕನ್ನೋದು ನಮ್ಮ ನಾಗಕುಲದ ಅಧಿಪತಿಯ ಆಜ್ಞೆ. ಆ ಆಜ್ಞೆನ ಪಾಲಿಸೋಕೆ ನಾನಿಲ್ಲಿಗೆ ಬಂದಿರೋದು. ಆದ್ರೆ ನೀನು ಮಾತ್ರ ನಾನು ನಾಗಲೋಕದ ಯುವರಾಣಿ ಅನ್ನೋದು ಮರೆತು ಸಾಮಾನ್ಯ ಮನುಷ್ಯಳು ಅನ್ನೋ ಭ್ರಮೆಯಲ್ಲಿ ಬಿದ್ದು ಪ್ರೀತಿ, ಪ್ರೇಮ, ಮೋಹ, ದಾಹಗಳ ದಾಸಿಯಾಗಿದ್ದೀಯ. ಅರ್ಜುನ್ ಕೊನೆವರೆಗೂ ನಿನ್ನ ಜೊತೆ ಇರ್ತಾನೆ, ಅವನ್ ಪ್ರೀತಿ ಕೊನೆವರೆಗೂ ನಿನ್ ದಕ್ಕುತ್ತೆ ಅನ್ನೋ ಭ್ರಮೆಯಲ್ಲಿದ್ಯಾ. ಅದು ಸತ್ಯ ಅಲ್ಲ. ಸುಳ್ಳು ಅನ್ನೋ ಸಿಹಿನ ಸವಿತಾ ಸವಿತಾ ಸತ್ಯನ, ನಿನ್ ಕರ್ತವ್ಯನ ಮರ್ತಿದೀಯ. ಇಲ್ಲ, ನಾನು ನನ್ನ ಕರ್ತವ್ಯನ ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ. ಮರ್ತಿಲ್ಲ ಅಂದ್ರೆ ನಿಂಗೆ ಒಳ್ಳೇದೇ ಆಗ್ಲಿ. ನೀನು ಮಿನಿ ಎಲ್ಲ ನಾಗಲೋಕದವಳು ಅಂದಮೇಲೆ ಮನೆಯವರಿಗೆಲ್ಲ ನೀನು ಮಿನಿ ಅಂತ ಹೇಗೆ ನಂಬಿಸ್ದೆ? ಈ ಅನುಮಾನ ನಿಂಗೆ ಬಂದೇ ಬರುತ್ತೆ ಅಂತ ನನ್ಗೆ ಗೊತ್ತಿತ್ತು. ನಿಜವಾದ ಮಿನಿ ನನ್ನ ಸುಪರ್ದಿಯಲ್ಲಿ ಸುಭದ್ರವಾಗಿದ್ದಾಳೆ. ನೀನು ನಿನ್ನ ಕೆಲಸ ಮುಗಿಸಿ ನಾಗಮಣಿ ಜೊತೆ ನಾಗಲೋಕಕ್ಕೆ ಹೋದಾಗ ಮಿನಿಯನ್ನ ಅವಳ ಪಾಡಿಗೆ ಅವಳನ್ನ ಬಿಟ್ಟು ನಾನು ಸಹ ನಿನ್ನ ಹಿಂದೆ ನಾಗಲೋಕಕ್ಕೆ ಬಂದ್ಬಿಡ್ತೇನೆ. ಸರಿ, ಆದರೆ ನನಗಿನ್ನೂ ಒಂದು ವಿಷಯ ಸರಿಯಾಗಿ ಅರ್ಥ ಆಗ್ತಿಲ್ಲ. ಏನದು? ಆ ಭೈರವನ ಮಾಯಾಗನ್ನಡಿಯ ಪರೀಕ್ಷೆಯಿಂದ ನಾವಿಬ್ರು ಹೇಗೆ ತಪ್ಪಿಸ್ಕೊಂಡ್ವಿ ಅನ್ನೋದು ನಿನಗ್ ಮಾತ್ರ ಅಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ. ಹಸು ನಾವು ಹಸು ಹಸು ಅನ್ನ ಕೊಡಿ, ಅನ್ನ ಕೊಡಿ, ಅನ್ನ ಕೊಡಿ ಅಮ್ಮ, ಅನ್ನ ಹಸು.
ಹಸು ತಾಯಿಯ ಶಕ್ತಿ ಮಮಕಾರದ ಶಕ್ತಿ ಕೊಡು. ಜನ್ಮ ಕೊಟ್ಟೋಳು, ಈ ಲೋಕನ ಸಲ್ಲೋಳು ತಾಯಿ. ನೋಡು, ನಾನು ಒಬ್ಬ ತಾಯಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋ. ನನ್ನ ಮೀರಿಯ ನಾಗಶಕ್ತಿ ಅಲ್ಲ, ಈ ಲೋಕದ ಯಾವ ಶಕ್ತಿನೂ ನಿನ್ನ ಹತ್ರ ಬರೋದಿಲ್ಲ, ಸುಳಿಯೋದಕ್ಕೂ ಸಾಧ್ಯ ಇಲ್ಲ. ನಾನು ನಿನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಆಗಿರ್ತೀನಿ. ನೀನು ನನ್ನ ತಾಯಿಯಾಗಿ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತು. ನೀನು ನನ್ನ ಹಾಗೆ ಮನುಷ್ಯಳಮ್ಮ. ನೀನೇನಮ್ಮ ಮಾಡ್ತೀಯ? ಹೌದು ಕೊಡು. ಕೆಲವ್ರ ಶಕ್ತಿ ಬಗ್ಗೆ ಅರ್ಥ ಆಗೋದಿಲ್ಲ. ವಿಷ್ಣು, ಕೆಲವರು ತನ್ನ ಕಣ್ಣಲ್ಲೇ ಕಂಡಿದ್ದು ಸತ್ಯ ಅಂತ ಭ್ರಮೆಯಿಂದ ಬದುಕ್ತಾ ಇರ್ತಾರೆ. ಯಾರಿಗೆ ಯಾವ ಶಕ್ತಿಗಳು ಅರ್ಥ ಆಗೋದಿಲ್ಲ. ತಿಳಿಸಿ ಹೇಳಿರ್ತಾರೆ, ನನಗೂ ಅರ್ಥ ಆಗೋದು. ನೋಡು, ಯಾವಾಗ ಯಾರ್ಗ ಏನ್ ಅರ್ಥ ಆಗ್ಬೇಕು ಅದು ಆಗ್ಲೇ ಅರ್ಥ ಆಗೋದು. ಅದಕ್ಕಿಂತ ಮೊದಲಾಗ್ಲಿ ನಂತರವಾಗ್ಲಿ ಅರ್ಥ ಆಗೋದಿಲ್ಲ. ಯಾಕೆ ಗೊತ್ತಾ? ಪ್ರತಿ ಒಂದನ್ನು ಆ ದೇವರು ಬರ್ತಿಟ್ಟಿರ್ತಾನೆ, ಹಾಗೇ ಆಗೋದು. ನನ್ನ ಮಗನ್ನ ಬಲಿ ತಗೋಬೇಕು ಅಂತ ಇರೋ ನಾಗಿನಿನ ನಾನು ಬಲಿ ತಗೊಳ್ಳಿಲ್ಲ ಅಂತ ಯಾರಾದ್ರೂ ನಂಬಿದ್ರೆ ಅದು ಅವ್ರ ಮೂರ್ಖತನ. ಅಮ್ಮ, ನೀನು ಮಾತಾಡ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ನೀನೇ ನಾಗಿಣಿ ವಿರುದ್ಧ ಹೋರಾಡಿ ನನ್ನ ಪ್ರಾಣ, ಮನೆಯವರ ಪ್ರಾಣನೆಲ್ಲ ಉಳಿಸ್ತೀನಿ ಅನ್ನೋ ದಾಟಿನಲ್ಲಿದೆಯಲ್ಲಮ್ಮ. ನೀನು ಹೇಗಮ್ಮ ಅವಳ ವಿರುದ್ಧ ಹೋರಾಡ್ತೀಯಾ? ಅನ್ನ ಕೊಡಿ, ಅನ್ನ ಕೊಡಿ. ಹಸು ಅನ್ನ ಕೊಡಿ. ಯಾರಪ್ಪ ನೀನು? ಓ, ಭಿಕ್ಷುಕನ? ಆದ್ರೂ ನಿನ್ ಮುಖ ಸರಿಯಾಗಿ ಕಾಣ್ತಿಲ್ವಲ್ಲಪ್ಪ. ನನಗೂ ನಿನಗೂ ಏನೋ ಸಂಬಂಧ ಇರೋ ಹಾಗಿದೆಯಲ್ಲ. ಯಾರಾದ್ರೆ ಏನಂತೆ? ಹಸು ಅಂತ ಬಂದಾಗ ನಮ್ಮ ಶತ್ರು ಕೂಡ ನಾವು ಅನ್ನ ಹಾಕೋದು ಧರ್ಮ. ಒಂದ್ ನಿಮಿಷ ಇರಪ್ಪ. ತಗೋಪ್ಪ. ಹಸು ಅಂತ ಹೇಳ್ತಿದ್ದ, ಎಲ್ಲಿಗೆ ಹೋದ ಇವನು? ಹಸಿವಿದ್ದಾಗ ಅನ್ನ ಹಾಕೋ ಪುಣ್ಯ ಯಾರಿಗೆ ಬರ್ದಿರತ್ತೋ ಅವ್ರಿಗೆ ಸಿಗೋದು. ನಡಿ. ಅಮೃತ, ನನ್ಗಿನ್ನೊಂದು ವಿಷಯನ ನಂಬೋದಕ್ಕಾಗ್ತಾ ಇಲ್ಲ. ಏನದು? ಆ ಭೈರವ ಯಾರು, ಎಂತ ಶಕ್ತಿ ಅವಂದು ಅನ್ನೋದು ನಿನಗ್ ಗೊತ್ತು. ಆದ್ರೆ ಇವತ್ತು ಅವನಿಂದ ಹೇಗ್ ತಪ್ಪಿಸ್ಕೊಂಡ್ವಿ ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಒಟ್ನಲ್ಲಿ ಅವನಿಂದ ನಮ್ಮನ್ನು ಕಾಪಾಡಿದ್ದು ಯಾವುದೋ ಅಗೋಚರವಾದ ಶಕ್ತಿ ಅನ್ನೋದು ಸತ್ಯ.
ಯಾವ ಅಗೋಚರ ಶಕ್ತಿನೂ ಇಲ್ಲ. ಆ ಭೈರವ ಬಾಬನಿಂದ ನಮ್ಮನ್ನ ಕಾಪಾಡಿದ್ದು ನಾಗಮಣಿ. ಏನ್ ಹೇಳ್ತಾ ಇದೀಯ ನೀನು ಅಮೃತ? ಸತ್ಯ ಸತ್ಯ ಹೇಳ್ತಾ ಇದ್ದೀನಿ. ಅಂದ್ರೆ ನಾಗಮಣಿ ಇಲ್ಲೇ ಹತ್ರದಲ್ಲಿ ಈ ಮನೇಲೇ ಇದೆಯಾ? ನಾಗಮಣಿ ನಾಗಲೋಕದ ಸ್ವತ್ತು. ನಮಗೇನಾದ್ರೂ ಅಪಾಯ ಬಂದ್ರೆ ನಮ್ಮನ್ನ ಕಾಪಾಡೋದು ನಾಗಮಣಿಯ ಕರ್ತವ್ಯ. ಹಾಗೆ ನಾಗಮಣಿಗೆ ಏನೇ ಅಪಾಯ ಬಂದ್ರೂ ಅದನ್ನ ಕಾಪಾಡೋದು ನಾಗಗಳಾದ ನಮ್ಮ ಕರ್ತವ್ಯ. ಇದು ಆ ಪರಮೇಶ್ವರನ ಆಜ್ಞೆ ಕೂಡ. ಅಭೇದವಾದ ಭದ್ರಕೋಟೆಯಲ್ಲಿ ಇಡೋ ತರ ನಾಗಮಣಿನ ಇಟ್ಟು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಕಾವಲು ಕಾಯ್ತಾ ಇದ್ದಾನೆ ಆ ವಿಷ್ಣು. ಅವನು ಎಷ್ಟೇ ಕಾವಲು ಕಾಯ್ತಾ ಇದ್ರು ಆಗ ನಾಗಮಣಿ ನಮ್ ವಶಕ್ಕಾಗ್ಲೇಬೇಕು. ಇಷ್ಟೊಂದು ಆವೇಶದಿಂದ ಆಕ್ರೋಶದಿಂದ ಮಾತಾಡಿದನ ಇದುವರೆಗೂ ನಾನು ಯಾವತ್ತೂ ನೋಡಿಲ್ಲ. ನಾಗಿನಿ ಹತ್ರ ನೀನು ಹೇಗಮ್ಮ ಹೋರಾಡ್ತೀಯ? ಆ ಶಕ್ತಿ ನಿನಗೆಲ್ಲಮ್ಮ ಇದೆ. ಅದು ಅಮ್ಮ, ನಾಗಿಣಿ ವಿರುದ್ಧ ಹೋರಾಡ್ತೀನಿ ಅಂತ ಮಾತ್ರ ಹೇಳ್ತಾ ಇದೀಯ. ಅದೇ ಹೇಗೆ ಅಂತ ಮಾತ್ರ ಹೇಳ್ತಾ ಇಲ್ಲ. ನನಗೆ ಅನುಮಾನ ಹುಡ್ತಾ ಇದೆ. ಅಂದ್ರೆ ನನಗೆ ನನ್ನ ಮನೆಯವರಿಗೆ ಗೊತ್ತಿಲ್ಲದೆ ಇರೋ ಯಾವುದೋ ಸತ್ಯ ನಿನಗೆ ಗೊತ್ತಿದೆ ಅಂತ ಹೇಳಿ. ಏನಮ್ಮ ಸತ್ಯ? ಹೇಳಮ್ಮ. ಅಮೃತ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೆ ಅನ್ನೋದು ನಾನು ಹೇಳ? ನನ್ನ ಶತ್ರು ನನ್ನ ಕಣ್ಮುಂದೆ ಇದ್ರೂ ಸಹ ಅವನ ಬಲಿ ತಗೊಳ್ಳೋದಕ್ಕಾಗ್ತಿಲ್ಲ ಅಂತ ತಾನೇ? ಯೋಚನೆ ಮಾಡಬೇಡ ಅಮೃತ. ನಾಳೆ ಈ ಮನೇಲಿ ಒಂದು ವಿಶೇಷವಾದ ದಿನ ಅನ್ನೋದು ನಿನಗೆ ಗೊತ್ತಾ? ವಿಶೇಷವಾದ ದಿನ? ಹೌದು. ಆ ರುದ್ರ ಸತ್ತು ನಾಳೆಗೆ 1 ವರ್ಷ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ರುದ್ರನ ವರ್ಷದ ಕಾರ್ಯ ಇಟ್ಕೊಂಡಿದ್ದಾರೆ. ಯಾವ ಗುಟ್ಟು ಇಲ್ಲ, ಯಾವ ಗುಮಾನೇನೂ ಇಲ್ಲ. ವಿಷಯನೂ ನಾನು ನಿನ್ನಿಂದ ಮುಚ್ಚಿಡ್ತಾ ಇಲ್ಲ. ನೀನು ನನ್ನ ಮಗ ಕೊಡು. ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಡಿ ಬದುಕಬೇಕು. ಇಷ್ಟೇ ನನ್ನ ಆಸೆ. ಇಷ್ಟೇ ನನ್ನ ಆಸೆ. ವಿಷ್ಣು, ಯಾವ ತಾಯಿ ತನ್ನ ಮಗನ ಸಾವನ್ನ ತಿಥಿನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಕೊಡು, ಇಷ್ಟಪಡೋದಿಲ್ಲ. ನೀನು ರುದ್ರ ನನಗೆ 2 ಕಣ್ಣುಗಳಿದ್ದ ಹಾಗೆ. ಈಗಾಗ್ಲೇ 1 ಕಣ್ಣ ಕಳ್ಕೊಂಡು ನಾನು ನೋವು ಸಂಕಟ ಅನುಭವಿಸ್ತಾ ಇದ್ದೀನಿ ಕಣೋ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ವಿಷ್ಣು, ಇಷ್ಟಪಡೋದಿಲ್ಲ. ಕಾಲ ಎಷ್ಟು ಬೇಗ ಹೊರಡುತ್ತೆ ನೋಡಿ ವಿಷ್ಣು. ನಮ್ಮ ರುದ್ರ ಸತ್ತು 1 ವರ್ಷ ಆಯ್ತು. ನಾಳೆ ಹೊಂದಿದ್ದೆ, ನೆನಪಿದೆ ಅಲ್ವಾ? ನೆನಪಿದೆ.